ಇಷ್ಟು ದಿನ ನಿನ್ನ ಶಿಷ್ಯನ ಗುಣ ನಿನಗೆ ಅರ್ಥ ಆಗದೆ ಇರೋದೆ ಆಶ್ಚರ್ಯ ಅನ್ನಿಸ್ತಾ ಇದೆ ಗುರುದೇವ. ನನ್ನ ಹಾಗೆ ಇನ್ನೊಬ್ಬ ದಿಗಂಬರನ ತಯಾರು ಮಾಡಲ್ಲ ಅಂತ ಹೇಗ್ ನಂಬೋದು? ಈ ಸೃಷ್ಟಿಯಲ್ಲಿ ಇನ್ನೊಬ್ಬ ದಿಗಂಬರ ಹುಟ್ಟಬಾರ್ದು, ಬರ್ಲೂಬಾರ್ದು. ನನ್ನ ನೋಡಿದ್ರೆ ಆ ದೇವತೆಗಳ ಗರ್ಭದಲ್ಲೂ ಭಯ ಹುಟ್ಟಬೇಕು. ಈ ಸೃಷ್ಟಿನೇ ದಿಗಂಬರನ ಕೈಯಲ್ಲಿರ್ಬೇಕು. ಈ ದಿಗಂಬರನ ಹೆದರಿಸೋರು ಈ ಸೃಷ್ಟಿಲಿ ಯಾರು ಇರಬಾರ್ದು. ಎಷ್ಟೇ ಪ್ರಯತ್ನ ಪಟ್ರು ಅವ್ರನ್ನ ತಡೆಯೋದಕ್ಕಾಗ್ಲಿಲ್ಲ. ಅವಳೇನಾದ್ರೂ ನಿಜವಾಗ್ಲೂ ನಾಗಮಣಿನ ತಂದ್ರೆ ನನ್ನ ಗತಿ ಏನು? ನನ್ ಮಾವಯ್ಯ ಕೂಡ ನಾಗಮಣಿನ ತಗೊಂಡ್ ಬರೋದಕ್ಕಾಗ್ಲಿಲ್ಲ. ಅವಳೇನಾದ್ರೂ ನಾಗಮಣಿ ತಂದ್ರೆ ಎಲ್ರೂ ಸೇರಿ ಅವಳನ್ನ ರಾಣಿ ತರ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಾರೆ. ನಾವೇ ಹೋಗಿ ಆ ನಾಗಮಣಿನ ತರಬೇಕು. ದಿಗಂಬರ ಇರೋ ಸ್ಥಳಕ್ಕೆ ಹೋಗಿ ವಾಪಸ್ ಬರೋದು ಅಸಾಧ್ಯ. ಪುಣ್ಯ ನಾಗಮಣಿನ ಪಡ್ಕೋತಾಳಮ್ಮ. ನಾನ್ ಅನ್ಕೊಂಡಿದ್ದು ನಡಿಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ತಡಿಬೇಕು, ಅವಳನ್ನ ತಡಿಬೇಕು. ಹೇಗೆ ಹೇಗೆ? ಭಯ ಭಯ ಭಯ. ಅಮ್ಮ, ಅಮ್ಮ, ಅಮ್ಮ ನಾಗಮ್ಮ, ನನಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ಯಮ್ಮ. ಇನ್ಯಾವ ಭಯನೂ ನನಗಿಲ್ಲಮ್ಮ. ಏನಾಯ್ತಮ್ಮ? ಏನಾಯ್ತು ಪುಣ್ಯ ಪುಣ್ಯ? ಏನಾಯ್ತು ಪುಣ್ಯ? ಪುಣ್ಯ 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 ಎದ್ದೇಳು ಪುಣ್ಯ. ಪುಣ್ಯ 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 ಏನಾಯ್ತು ಪುಣ್ಯ? ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ. ಇನ್ನೆಲ್ಲಿ ಪುಣ್ಯ? ಇಷ್ಟೊತ್ತಿಗೆ ಕೈಲಾಸ ಸೇರ್ಕೊಂಡಿರ್ತಾಳೆ. ಪುಣ್ಯ ಮಾತಾಡು ಪುಣ್ಯ. ಪುಣ್ಯ ಪುಣ್ಯ ಏನಾಯ್ತು ಪುಣ್ಯ? ಪುಣ್ಯ ಎದ್ದೇಳು ಪುಣ್ಯ. ಏನಾಯ್ತು ಪುಣ್ಯ? ಪುಣ್ಯ ನಾಗಮ್ಮನ ಪರಮ ಭಕ್ತೆ ನೀನು. ನಾಗಮ್ಮನ ವಂಶದವಳು ನೀನು. ಮಹಾಭಕ್ತೆ, ಮಹಾದೇವಿಯ ಮಗಳು ನೀನು. ನೀನು ನಾಗಮಣಿ ತಗೊಳಕ್ ಹೋದ್ರೆ ನಾಗಮ್ಮ ಅಡ್ಡ ಬರ್ತಾಳಂದ್ರೇನಮ್ಮ? ಭಯ ಪಟ್ಟು ಕಚ್ತಾಳೆ ಅಂದ್ರೇನಮ್ಮ? ನಿನ್ಗೇನೋ ಭ್ರಮೆ ಆಗಿದೆ ಅನ್ಸುತ್ತೆ ಪುಣ್ಯ. ಇಲ್ಲ ಅಮ್ಮ, ನಾನು ಯಾವ ಭ್ರಮೆನಲ್ಲೂ ಇಲ್ಲ. ನಾ ಹೇಳ್ತಾ ಇರೋದು ನಿಜ. ಬೇಕಂದ್ರೆ ಇಲ್ಲಿ ನೋಡಿ. ಹೌದಮ್ಮ, ಕಣ್ಣಿನ
ರೆಪ್ಪೆಯಾಗಿ ನನ್ನ ಕಾಪಾಡು ನಾಗಮ್ಮನೆ ನನ್ನ ಮೇಲೆ ಹಾಗೆ ಇಟ್ಕೊಂಡು ನಾನು ಮಾಡ್ಬೇಕಾಗಿರೋ ಕೆಲಸನ ತಡೆದ್ಬಿಟ್ಲು. ಆ ಕ್ಷಣದಲ್ಲಿ ನಾಗಮಣಿ ಇನ್ನೇನಿ ಕೈಗೆ ಸೇರೋ ಸಮಯದಲ್ಲಿ ವಿಷದ ಹಲ್ಲುಗಳಲ್ಲಿ ನನ್ನ ಈ ನಾಗಭಕ್ತೆ ಮೇಲೆ ಆ ನಾಗಮ್ಮ ದಾಳಿ ಮಾಡ್ಬಿಟ್ಲು. ನಾಗಮ್ಮ ಕಚ್ಚಿದ್ರೆ ಶರೀರ ಪೂರ್ತಿ ವಿಷ ಏರಿ ಬಾಯಲ್ಲಿ ನೊರೆ ಬಂದು ಸಾಯ್ಬೇಕಿತ್ತು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅನುಮಾನ ಪಡೋಂಥದ್ದು ಏನಿದೆ ಯಜಮಾನ್ರೆ? ಆ ವೀರಾಂಜನೇಯ ಸ್ವಾಮಿ ಹೇಳಿರೋ ಮಾತುಗಳನ್ನ ನೆನಪು ಮಾಡ್ಕೊಳ್ಳಿ. ಗುರುಗಳೇ, ದೈವ ಕಾರ್ಯವನ್ನ ಸಾಧನೆ ಮಾಡೋಕ್ ಹೋಗೋ ಯಾವ ಮನುಷ್ಯನಿಗಾದ್ರೂ ದೈವ ಸಹಾಯ ಇರುತ್ತೆ ಅಂತಾರೆ. ಆದ್ರೆ ನಾಗಮಣಿನ ಸಾತ್ಸೋಕ್ ಹೋಗಿರೋ ಪುಣ್ಯನ ನಾಗಮ್ಮನೇ ಅಡ್ಡ ತಡೆದ್ಲು. ಪುಣ್ಯ ನಾಗಮ್ಮನ ಭಕ್ತಳು. ಯಾಕೆ ಹೀಗ್ ನಡೀತು ಸ್ವಾಮಿ? ಈ ವಿಚಿತ್ರ ಏನು ಗುರುಗಳೇ? ಪುಣ್ಯನ ನಾಗಮ್ಮ ತನ್ನ ಹೆತ್ತು ಮಗಳ ತರ ನೋಡ್ಕೋತಾಳೆ. ಹೆತ್ತು ಮಗಳನ್ನ ಯಾರಾದ್ರೂ ಸಾಯಿಸ್ತಾರಾ? ಇಲ್ಲಿ ನಡೀತಿರೋದೆಲ್ಲ ವಿಚಿತ್ರವಾಗಿದೆಯಲ್ಲ. ಒಳ್ಳೇದ್ ಮಾಡಕ್ ಹೋದಾಗ ದುಷ್ಟಶಕ್ತಿಗಳು ಅಡ್ಡ ಬರುತ್ತೆ. ಆ ತರದ್ದೇ ಯಾವ್ದಾದ್ರೂ ಶಕ್ತಿ ಪುಣ್ಯ ಕಾರ್ಯಕ್ಕೆ ಅಡ್ಡ ಬರ್ತಿದ್ಯಾ? ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅಷ್ಟೇ ಯಾಕೆ ನಾಗಮಣಿನ ತಗೊಳ್ಳೋ ಸಮಯದಲ್ಲೂ ಕೂಡ ನಾಗಮ್ಮನ್ನ ಬೇಡ್ಕೊಂಡೆ ನಾಗಮಣಿ ತಗೊಳ್ಳೋದಕ್ಕೆ ಹೋದೆ.